ಈಗ ವೆಕೇಷನ್ ಶುರುವಾಗ್ಬಿಟ್ಟದ. ಮಕ್ಕಳಿಗೆ ಏನಾದರೂ ಒಂದು ದಿನ ತಿಂಡಿ ಮಾಡ್ತಾನೆ ಇರಬೇಕು. ಒಂದೊಂದು ತಾಸಿಗೂ ಒಂದೊಂದು ಏನಾದರೂ ಮಾಡಿಕೊಡು ಅಮ್ಮ ಅಂತ ಹೇಳ್ತಾರೆ. ಊಟಕ್ಕೆ ಕೂತಾಗ ಸರಿಯಾಗಿ ಊಟ ಮಾಡೋಂಗಿಲ್ಲ. ಅದಕ್ಕೆ ಇವತ್ತು ಮ್ಯಾಗಿ ಮಾಡ್ಲಿಕ್ಕತ್ತೀನಿ. ಈ ಮ್ಯಾಗಿಗೆ ಏನೆಲ್ಲ ಬೇಕು ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ನೋಡಿರಿ, ಈಗ ನಾವು ಒಂದು ಪ್ಯಾನ್ ತೊಗೋಬೇಕು. ಪ್ಯಾನ್ ತೊಗೊಂಡು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕಾಗ್ತದೆ. ನೋಡಿರಿ, ಈಗ ಎಣ್ಣೆ ಹಾಕ್ಕೊಂಡು ಇಲ್ಲಿ ಸಾಸಿವೆ ಹಾಕ್ಕೋಬೇಕು ಮತ್ತು ಜೀರಿಗೆ ಹಾಕ್ಕೋಬೇಕು ಮತ್ತು ಇಲ್ಲೇ ಅರಿಶಿನ ಪುಡಿ ಹಾಕ್ಕೋಬೇಕು. ಹಾಗೆ ಇಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನಾನಿಲ್ಲಿ ನೀರು ಹಾಕ್ಲಿಕ್ಕತ್ತೀನಿ. ನೋಡಿರಿ, ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ಮತ್ತೊಂದು ಸ್ವಲ್ಪ ನಮಗೆ ಬೇಕು ನೀರು ಅಂತಂದ್ರೆ ಆಮೇಲೂ ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಈಗ ಇಲ್ಲಿ 3 ಪಾಕೆಟ್ ಅಷ್ಟು ಇಲ್ಲಿ ಮ್ಯಾಗಿ ತೊಗೊಳಿಕತ್ತೀನಿ ನಾನು. ಈ ಮ್ಯಾಗಿ ಪಾಕೆಟ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಸಪ್ರೇಟಾಗಿ ಒಂದು ಮಸಾಲೆ ಕೊಟ್ಟಿರ್ತಾರೆ, ಟೇಸ್ಟ್ ಮೇಕರ್ ಅಂಥೇಳಿ. ಅದನ್ನು ನಾವು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ನೀರು ಯಾವಾಗ ಹಾಕ್ತೀವಲ್ಲ ಆಮೇಲೆ ಆ ಮಸಾಲೆ ಪುಡಿ ಅದ್ರಾಗ ಹಾಕಬೇಕಾಗ್ತದೆ. ನೋಡಿರಿ, ಹಿಂಗಿರ್ತದೆ ಮಸಾಲೆ. ಅದು ನಾವು ಇದನ್ನ ಆಮೇಲೆ ಹಾಕ್ಕೊಳ್ಳೋಣ ಅಂತ. ಈಗಿಲ್ಲೇ ಮ್ಯಾಗಿ 3 ಪಾಕೆಟ್ ಏನು ತೊಗೊಂಡಿಲ್ಲ, ಅದನ್ನು 3 ಪಾಕೆಟ್ನು ಕಟ್ ಮಾಡಿ ತೆಗೆದಿಟ್ಕೊಂಡೆ. ಈಗ ಮಸಾಲೆ ಪಾಕೆಟ್ನ ಕಟ್ ಮಾಡ್ಕೊಳಿಕತ್ತೀನಿ. 3 ನಾನು ಮ್ಯಾಗಿ ಪಾಕೆಟ್ ತೊಗೊಂಡಿರೋದ್ರಿಂದ 3 ಮಸಾಲೆ ಪಾಕೆಟ್ ಇಲ್ಲಿ ಆ 3 ಕಟ್ ಮಾಡಿ ಇಟ್ಕೊಂಡೆ. ಈಗ ಇದನ್ನು ಮ್ಯಾಗಿನ ಸಣ್ಣದಾಗಿ ಹಿಂಗೆ ಕಟ್ ಮಾಡ್ಕೊಳಿಕತ್ತೀನಿ. ಕೈಯಿಂದನೇ ಕಟ್ ಮಾಡ್ಲಿಕ್ಕತ್ತೀನಿ. ಇಲ್ಲಿ ನೋಡಿರಿ, ನಮಗೆ ಬೇಡ ಕಟ್ ಮಾಡೋದು ಬೇಡ, ನಾವು ಹಾಗೆ ಹಾಕ್ತೀವಿ ಅಂದರೆ ಡೈರೆಕ್ಟಾಗೂ ಹಾಗೆ ಹಾಕ್ಬೋದು. ನಮ್ಗೆ ಉದ್ದುದ್ದಾಗಿ ಎಳೆಗಳು ಬರ್ತಾವಲ್ಲ, ಅದು ಒಬ್ಬೊಬ್ರಿಗೆ ಇಷ್ಟ ಆಗ್ತದೆ. ನಾನಿಲ್ಲಿ ಕಟ್ ಮಾಡ್ಕೊಂಡೀನಿ. ಇಲ್ಲಿ ನೋಡಿರಿ, ನೀರೇನು ಹಾಕ್ಕೊಂಡನಲ್ಲ, ಈಗ ನೀರೊಳಗೆ ಮಸಾಲೆ ಪಾಕೆಟ್ನ ಮಸಾಲೆ ನಾನು ಹಾಕ್ಲಿಕ್ಕತ್ತೀನಿ. ನೋಡಿರಿ, 3 ಪಾಕೆಟ್ನ ಕಟ್ ಮಾಡಿಕೊಂಡು 3 ಪಾಕೆಟ್ನ ನಾನು ಇಲ್ಲಿ ಹಾಕ್ಕೊಳಿಕತ್ತೀನಿ. ಇದನ್ನು ನೋಡಿರಿ, ಹಾಕ್ಕೊಂಡ್ಮೇಲೆ ಏನದ ನಾವಿಲ್ಲೇ ಚಲೋತ್ನಾಗ ಕೈಯಾಡಿಸ್ಕೋಬೇಕಾಗ್ತದೆ. ಅಲ್ಲಿ ಇಲ್ಲಿ ಗಂಟು ಉಳಿಬಾರ್ದು, ಅದಕ್ಕೆ ನಾನಿಲ್ಲಿ ಕೈಯಾಡಿಸ್ಕೊಳಿಕತ್ತೀನಿ. ನೋಡಿರಿ, ಹಿಂಗೆ ಸ್ಪೂನಿಂದ ಒಂದು ಸಲ ನಾವು ಎಲ್ಲ ಕಡೆನೂ ಕೈಯಾಡಿಸ್ಕೋಬೇಕು. ಹುಡುಗರು ಏನು ಮಾಡ್ತಾವ ಅಂತಂದ್ರೆ ನೀರು ಕುಡಿತಾವ, ಆಟಕ್ಕೆ ಹೋಗಿ ಬರ್ತಾರೆ, ಊಟ ಸರಿ ಮಾಡೋಂಗಿಲ್ಲ. ಇಂಥವೇನರ ಮಾಡಿಕೊಡು ಅಮ್ಮ ಅಂತ ಕೇಳ್ತಿರ್ತಾರೆ. ಅಂಥ ಟೈಮ್ನಾಗ ನಾವು ಒಂದಿನ ಮ್ಯಾಗಿ ಮಾಡೋದು, ಒಂದಿನ ಏನಾದರೂ ಬಜ್ಜಿ ಮಾಡೋದು, ಒಂದಿನ ಮೊನ್ನೆ ಕೇಕ್ ಮಾಡಿದ್ದೆ. ಕೇಕ್ ರೆಸಿಪಿ ನಂಗೆ ವಿಡಿಯೋ ಮಾಡ್ಕೊಳಿಕ್ಕೆ ಆಗಲಿಲ್ಲ, ಅದನ್ನು ಒಂದಿನ ನಾನು ಶೇರ್ ಮಾಡ್ತೀನಿ ನಿಮ್ಗೆ. ಈಗಿಲ್ಲೇ ಕಟ್ ಮಾಡಿಟ್ಕೊಂಡಿರೋ ಅಂಥ ಮ್ಯಾಗಿ ಪಾಕೆಟ್ನ ಮ್ಯಾಗಿನೆಲ್ಲ ನಾನಿಲ್ಲಿ ಪ್ಯಾನಿಗೆ ಹಾಕ್ಕೊಂಡು ಚಲೋ ಹೊತ್ನಾಗ ಇಲ್ಲಿ ಕೈಯಾಡಿಸ್ಕೊಳಿಕತ್ತೀನಿ. ನೋಡಿರಿ, ಹಿಂಗೆ ಹಂಗೆ ಕೈಯಾಡಿಸ್ಕೊಂಡು ನಾನಿಲ್ಲಿ ಒಂದು ಪ್ಲೇಟ್ ಮುಚ್ಚಿಡ್ಲಿಕ್ಕತ್ತೀನಿ. 1-2 ನಿಮಿಷ ಬಿಡ್ಬೇಕು ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು. ಈಗ ನೋಡಿರಿ, ಎಷ್ಟು ಚಲೋ ಕಾಣಿಸ್ಲಿಕ್ಕತ್ತದ. ಮತ್ತು ಇದು ಭಾಳ ಅಂದ್ರೆ ಭಾಳ ಲಘು ಆಗುವಂಥದ್ದು. ನನಗಿಲ್ಲಿ ಒಂದು ಸ್ವಲ್ಪ ನೀರು ಯಾಕೋ ಕಡಿಮೆ ಅಂತ ಅನ್ನಿಸ್ಲಿಕ್ಕತ್ತದ. ಇಲ್ಲೊಂಚೂರು ನೀರು ಹಾಕ್ಕೋಬೇಕು. ಅದಕ್ಕೂ ಮೊದಲು ಎಲ್ಲನೂ ಒಂದು ಸಲ ನಾನಿಲ್ಲಿ ಕೈಯಾಡಿಸ್ಕೋತೀನಿ. ಇದು ಫುಲ್ ಡ್ರೈ ಆದರೂ ಒಂದೊಂದು ಸಲ ಬೆಂದಿರಂಗಿಲ್ಲ. ಹೀಗಾಗಿ ನಾನಿಲ್ಲಿ ಒಂದು ಸಲ ಕೈಯಾಡಿಸ್ಕೊಂಡು ನೋಡಿಕೊಂಡು ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ. ನೋಡಿರಿ, ಇಲ್ಲೇ ಇದು ಫುಲ್ ಗೋಧಿ ಹಿಟ್ಟಿಂದೇ ಅದ, ಇದು ಮೈದಾ ಗೀದಾ ಏನೂ ಇಲ್ಲ. ಹೀಗಾಗಿ ನಾನು ನೋಡಿಕೊಂಡು ಗೋಧಿ ಹಿಟ್ಟಿಂದ ಮ್ಯಾಗಿನೇ ಇರೋ ಅಂಥದ್ದು ನೋಡಿಕೊಂಡು ತೊಗೊಂಬಂದೆ. ಈಗಿಲ್ಲ ಒಂಚೂರು ನೀರು ಆ್ಯಡ್ ಮಾಡ್ಲಿಕ್ಕತ್ತೀನಿ. ನೋಡಿರಿ, ಹಿಂಗೆ ನೀರು ಆ್ಯಡ್ ಮಾಡಿಕೊಂಡು ಮತ್ತೊಂದು ಸಲ ನಾವು ಮುಚ್ಚಿಡಬೇಕು. ಇದು ಭಾಳ ಹೊತ್ತೇನು ಮುಚ್ಚಿಡೋ ಹಾಗಿಲ್ಲ, 1-2-3 ಸೆಕೆಂಡ್ ಮುಚ್ಚಿಟ್ರೆ ಸಾಕು. ಈಗ ಇದು ಪರ್ಫೆಕ್ಟಾಗಿ ಇಲ್ಲಿ ಮ್ಯಾಗಿ ರೆಡಿ ಆಗ್ಯದ. ನೋಡಿರಿ, ಹಿಂಗೆ ಕೈಯಾಡಿಸ್ಕೊಂಡು ಈಗ ನಾನು ಸರ್ವ್ ಮಾಡ್ತೀನಿ ಮಕ್ಕಳಿಗೆ. ನೋಡಿರಿ, ಭಾಳ ಅಂದ್ರೆ ಭಾಳ ಸರಳ ಮತ್ತು ಭಾಳ ರುಚಿಯಾಗಿರೋ ಅಂಥದ್ದು, ಹೆಲ್ದಿ ಆಗಿರೋ ಅಂಥದ್ದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮರಿಲಾರ್ದೆ ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ನಾನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.